ನಮಗೆ ಹೆಣ್ಣುಗಳ ಬಂದಾಗ ಯಾವ ಜಾತಿ ಇಲ್ಲ, ಯಾವ ಧರ್ಮ ಇಲ್ಲ. ಹೆಣ್ಣು ಮಕ್ಕಳಿಗೆ ಆಗ್ತಿರುವಂತಹ ದೌರ್ಜನ್ಯ, ಲಿಂಗಾಧಾರಿತ ದೌರ್ಜನ್ಯ, ಇದ್ರ ಬಗ್ಗೆ ಅಷ್ಟೇ ಮಾತಾಡಿದ್ವಿ. ಆ ಹೆಣ್ಮಕ್ಳು ಮುಸ್ಲಿಂ ಆಗಿರ್ಲಿ, ಹಿಂದೂಗಳಾಗಿರ್ಲಿ, ಇಂತಹ ಸೆಕ್ಷುವಲ್ ಪ್ರಿಡೇಟರ್ಸ್ ಹಿಂದೂಗಳಾಗಿರ್ಲಿ, ಮುಸ್ಲಿಂಗಳಾಗಿರ್ಲಿ, ನಮ್ದವ್ರ ಸೆಕ್ಷುವಲ್ ಪ್ರಿಡೇಟರ್ಸ್ ಕ್ರಿಮಿನಲ್ಸ್. ಆದ್ರೆ ಬಿಜೆಪಿ ಆ ರೀತಿ ಟ್ರೀಟ್ ಮಾಡಲ್ಲ. ಇವಾಗ ಪ್ರಶ್ನೆ ಕೇಳ್ಬೋದು ನೀವು, ನೇಹಾ ವಿಚಾರ ಬಂದಾಗ ಮಾತಾಡಿಲ್ಲ ಅಂತ. ಪ್ರತಿಯೊಬ್ಬರು ಕಾಂಗ್ರೆಸ್ ಅವರು ಅದ್ರ ಬಗ್ಗೆ ಮಾತಾಡ್ತೀವಿ, ಅದು ಕೂಡ ಇನ್ವೆಸ್ಟಿಗೇಷನ್ ನಡೆದಿದೆ. ಅದು ಎಷ್ಟು ಕ್ರೌರ್ಯವಾಗಿದೆಯೋ, ರುಕ್ಸಾನಮಯವಾಗಿದ್ದು ಅಷ್ಟೇ ಕ್ರೌರ್ಯವಾಗಿತ್ತು. ಇವತ್ತು ಈ ಮನುಷ್ಯ ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ಕೃತ್ಯ ಇದೆಯಲ್ಲ, ಕರ್ನಾಟಕದ ಇತಿಹಾಸ ಅಲ್ಲ, ಭಾರತದ ಇತಿಹಾಸದಲ್ಲೇ ಯಾವ ಜನಪ್ರತಿನಿಧಿನೂ ಇಂತಹ ಕೆಲಸ ಮಾಡೋ ಧೈರ್ಯನೂ ಮಾಡಿಲ್ಲ, ಇಷ್ಟು ದರ್ಪನೂ ತೋರಿಸಿಲ್ಲ, ಅಧಿಕಾರದ ದರ್ಪ ಈ ಮನುಷ್ಯನಿಗೆ. ಇವತ್ತು ಸರ್ ಆ ಹೆಣ್ಮಕ್ಳು ಇದಾರಲ್ಲ, ಸಾವಿರಾರು ಹೆಣ್ಮಕ್ಳು, ಅವರೆಲ್ಲ ಧ್ವನಿ ಇಲ್ದಿರುವಂತ ಹೆಣ್ಮಕ್ಳು. ಇಲ್ಲೇನೋ ನಾನಾಗ್ಬೋದು, ಕವಿತಾ ರೆಡ್ಡಿ ಅವರಾಗ್ಬೋದು, ಮಂಜುಳಾ ನಾಯ್ಡು ಅವರಾಗ್ಬೋದು, ಭವ್ಯ ಅವರಾಗ್ಬೋದು, ನಾವು ಮಾತಾಡಿದ್ರೆ ಮೀಡಿಯಾದವ್ರು ಕೇಳಿಸ್ಕೊತೀರಿ, ಪಬ್ಲಿಷ್ ಮಾಡ್ತೀರಿ ಅನ್ನುವಂತಹ ಒಂದು ನಂಬಿಕೆಯಿಂದ ಆ ಹೆಣ್ಣುಮಕ್ಕಳ ಧ್ವನಿಯಾಗಿ ನಾವು ಕೂತಿದ್ದೀವಿ. ದಯವಿಟ್ಟು ನಿಮ್ ಸಹಕಾರ ಬೇಕು ಸರ್. ಯಾಕೆಂದ್ರೆ ನಾನು ಡೀಟೇಲ್ಸ್ ಹೇಳಕ್ ಮುಂಚೆ ಹೇಳ್ತೀನಿ, ಇನ್ನು ಮುಂದೆ ಯಾವುದೇ ರಾಜಕಾರಣಿ ಆಗ್ಬೋದು, ಎಂತಹ ಪ್ರಭಾವಿ ಮನುಷ್ಯ ಆಗ್ಬೋದು, ಕರ್ನಾಟಕದ ಹೆಣ್ಣುಮಕ್ಕಳ ಬಗ್ಗೆ ಈ ರೀತಿ ಕೆಟ್ಟದಾಗಿ ಕನಸನ್ನು ಕಾಣಬಾರ್ದು, ಭಾರತದ ಹೆಣ್ಣುಮಕ್ಕಳ ಬಗ್ಗೆನೂ ಕೆಟ್ಟದಾಗಿ ಕನಸನ್ನು ಕಾಣಬಾರ್ದು. ಆ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂದ್ರೆ ನಮ್ಮ ಸರ್ಕಾರ ಈಗ SIT ರಚನೆ ಮಾಡಿದೆ. ಅದರ ರಿಸಲ್ಟ್ ಏನ್ ಬರುತ್ತೆ? ಪ್ರಜ್ವಲ್ ರೇವಣ್ಣಗೆ ಸರಿಯಾದ ಶಿಕ್ಷೆ ಆಗ್ಬೇಕು. ಇದು ಒಂದು ಲೆಸನ್ ಆಗ್ಬೇಕು. ಭಾರತ ದೇಶದಲ್ಲಿ ಏನು MLA ಗಳಿದಾರಲ್ಲ, ಬಿಜೆಪಿಲಿ ರೇಪಿಸ್ಟ್ಗಳು ಗೊತ್ತಿರ್ಬೇಕು ನಿಮ್ಗೆಲ್ಲ. ಹತ್ರಸ್ ರೇಪಿಸ್ಟ್ ಬಂದು ಒಂದು MLA ಅಂತ. ಕಥುವಾ ರೇಪ್ ಆದಾಗ ಏನಾಯ್ತು ನೆನಪಿದೆಯಾ ನಿಮ್ಗೆಲ್ಲ? ಬಿಜೆಪಿ MLAಗಳೇ ರೇಪಿಸ್ಟ್ ಪರವಾಗಿ ರ್ಯಾಲಿ ಹೋಗ್ತಾರೆ. ಆ ರೆಸ್ಲಿಂಗ್ ಹೆಣ್ಮಕ್ಳ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತು. ತಿಂಗಳಾನ್ಗಟ್ಲೆ ಪ್ರೊಟೆಸ್ಟ್ ಮಾಡ್ತಿದ್ರು ಸರ್, ತಿಂಗಳಾನ್ಗಟ್ಲೆ ಪ್ರೊಟೆಸ್ಟ್ ಮಾಡ್ತಿದ್ರು. ಆದ್ರೂ ಒಲಿಂಪಿಕ್ಸ್ ಮೆಡಲ್ ಬಂದಾಗ ಅವ್ರ ಜೊತೆ ಐಸ್ ಕ್ರೀಮ್ ತಿನ್ಕೊಂಡು ಸೆಲ್ಫಿ ತಕ್ಕೊಂಡಿದ್ ಪ್ರೈಮ್ ಮಿನಿಸ್ಟರು ಆ ಹೆಣ್ಮಕ್ಳು ಕಣ್ಣೀರ್ ಹಾಕಿ ಒಲಿಂಪಿಕ್ಸ್ ಮೆಡಲ್ ವಾಪಸ್ ಕೊಟ್ಟಾಗ ಮಾತಾಡಿರ್ಲಿಲ್ಲ. ಮೋದಿ ಪರಿವಾರ, ಈ ಸಾವಿರಾರು ಹೆಣ್ಮಕ್ಳು ಮೋದಿ ಪರಿವಾರ ಅಲ್ವಾ? ಯಾವಾಗಾದ್ರೂ ಒಂದು ಸಲ ರೇಪಿಸ್ಟ್ಗಳ ವಿರುದ್ಧ ಮಾತಾಡಿದಾರ ಪ್ರಧಾನಮಂತ್ರಿ? ಇವತ್ತು ಅಲಯನ್ಸ್ ಮಾಡ್ಕೊಂಡಿದಾರಲ್ಲ JDS, ನಿಮ್ಗೆಲ್ಲ ತಿಳಿದಿರುತ್ತೆ, ನಿಮ್ಮ ಹತ್ರ ಕಾಪಿನೂ ಇರುತ್ತೆ. ದೇವರಾಜೇಗೌಡರು ಒಂದು ಲೆಟರ್ ಬರೆದಿದ್ರು ನರೇಂದ್ರ ಮೋದಿ ಅವರಿಗೆ, JDS ಅವ್ರ ಜೊತೆ ಅಲಯನ್ಸ್ ಮಾಡ್ಕೋಬೇಡಿ ಅಂತ. ಈ ತರ ವಿಡಿಯೋಗಳಿದೆ ಅಂತ ಅವರೇ ಬಿಜೆಪಿ ನಾಯಕರೊಬ್ರು ಲೆಟರ್ ಬರೀತಾರೆ, ಅಲಯನ್ಸ್ ಮಾಡ್ಕೋಬೇಡಿ ಇವ್ರ ಜೊತೆ ಅಂತ. ಆದ್ರೂ ತಿಳಿದಿದ್ರು ಬಿಜೆಪಿ ಅವರು ಅವರ ಒಂದು ರಾಜಕೀಯ ಲಾಭಕ್ಕೋಸ್ಕರ ಕರ್ನಾಟಕದ ಹೆಣ್ಣು ಮಕ್ಕಳ ಸ್ವಾಭಿಮಾನ, ಸುರಕ್ಷತೆನ ಇವತ್ತು ಆ ಮನುಷ್ಯ ತಿರ್ಗಾ MP ಆದ್ರೆ ಅಂತ ಯೋಚನೆ ಮಾಡಿದ್ರೆ ಅವ್ರಿಗೆ ಟಿಕೆಟ್ ಕೊಟ್ಟು ಅವ್ರ ಜೊತೆ ಅಲಯನ್ಸ್ ಮಾಡ್ಕೊಂಡ್ರು. ಈ ಹೆಣ್ಣು ಮಕ್ಕಳು ಇದಾರಲ್ಲ, ನೀವು ಯೋಚನೆ ಮಾಡ್ಬೇಕಾಗಿರೋದು ಅವರದೇ JDS ಕಾರ್ಯಕರ್ತರಿದ್ದಾರೆ. ವಯಸ್ಸು ಸರ್ 60 ವರ್ಷದ ಮೇಲೆ. ಅವ್ರ ಮನೆ ಏನೋ ಅಡ್ಗೆ ಮಾಡ್ತಿದ್ದವರು, ಕೆಲಸದವರು ಅಂತಾರೆ. ನಿಮ್ ತಾತನ ಊಟ ಬಡಿಸಿದ್ದೀನಪ್ಪ, ನಿಮ್ಮ ಅಪ್ಪನ ಊಟ ಬಡಿಸಿದ್ದೀನಪ್ಪ, ಬಿಟ್ಬಿಡಪ್ಪ ಅಂತ ಕೇಳ್ಕೊತಾರೆ. ಇಂತಹ ರಾಕ್ಷಸ ಮನೋಭಾವ ಇರೋದು, ರಕ್ಷಕರೇ ರಾಕ್ಷಸರಾಗಿದ್ದಾರೆ ಸರ್ ಇಲ್ಲಿ. ಇದನ್ನ ನಾವು ಖಂಡಿಸಿಲ್ಲ ಅಂದ್ರೆ ಇಲ್ಲಿ ಪಕ್ಷ ಅನ್ನೋದು ಬರಲ್ಲ ಸರ್. ಈಗಲೂ ಹೇಳ್ತಾ ಇದೀವಿ, ಇಲ್ಲಿ ಪಕ್ಷದ ನಮ್ಮ ಒಂದು ವಾಯ್ಸ್ ನಿಮಗೆ ನೀವು ತಗೊಳ್ಳೋದು ನಮ್ಮ ಪಕ್ಷದ ಒಂದು ಸಿಂಬಲ್ ಇರುವಾಗ ನಮ್ಮ ಪಕ್ಷ ಯಾವತ್ತೂ ಎಲ್ಲಾ ಹೆಣ್ಮಕ್ಳ ಜೊತೆ ನಿಂತ್ಕೊತೀವಿ. ಮೋಸ್ಟ್ಲಿ ಪ್ರಜ್ವಲ್ ರೇವಣ್ಣ ಮುಸ್ಲಿಂ ಆಗಿದ್ರೆ ಮಾತಾಡ್ತಿದ್ರೇನೋ ನರೇಂದ್ರ ಮೋದಿ ಅವರು. ಆದ್ರೆ ಇಲ್ಲಿನ ಬಿಜೆಪಿ ನಾಯಕರು ಯಾರಾದ್ರೂ ಒಬ್ರು ಮಾತಾಡಿದಾರ ಇದ್ರ ಬಗ್ಗೆ? ನರೇಂದ್ರ ಮೋದಿ ಅವರು ಮಾತಾಡಿದಾರ? ಒಂದು ನೈತಿಕತೆ ಅನ್ನೋದು ಮುಖ್ಯ ಅಲ್ವಾ? ರಾಜಕಾರಣಿ ಇಂತಹ ಅಧಿಕಾರ ದರ್ಪ ತೋರಿಸಿ ಎಷ್ಟೊಂದು ಸರ್ವಿಸ್ ಅಲ್ಲಿರೋ ಹೆಣ್ಮಕ್ಳಂತೆ, ಅವ್ರ ಕಾರ್ಯಕರ್ತರಂತೆ ಬ್ಲಾಕ್ ಮೇಲ್ ಮಾಡೋ ಲೆವೆಲ್ಗೆ ಇಳಿದು ಈ ತರ ಅಧಿಕಾರನ ದರ್ಪನ ಈ ವಯಸ್ಸಿಗೆ ಈ ಮನುಷ್ಯ ಈ ಮಟ್ಟಕ್ಕೆ ದುರುಪಯೋಗ ಪಡ್ಕೊಂಡಿದ್ದಾರೆ ಅಂದ್ರೆ ಮುಂದೆ ಇಂಥವ್ರ ಕೈ ತಿರ್ಗ ಅಧಿಕಾರ ಸಿಕ್ಕರೆ ಏನಾಗುತ್ತೆ ಯೋಚನೆ ಮಾಡಿ. ಬಿಜೆಪಿ ಪಕ್ಷ JDS ಅವರೀಗ ಏನು ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು, ಈಗ SIT ಇದಾಗುತ್ತೆ. ಬಿಜೆಪಿ ಅವರು ಕೂಡ ಆನ್ಸರ್
ಆನ್ಸರಬಲ್, ಜೆಡಿಎಸ್ ಎಷ್ಟು ಆನ್ಸರಬಲ್, ಬಿಜೆಪಿ ಪಕ್ಷ ಕೂಡ ಆನ್ಸರಬಲ್, ಅಶೋಕ್ ಅವರು ಆನ್ಸರಬಲ್, ವಿಜೇಂದ್ರನು ಆನ್ಸರಬಲ್ ಅಷ್ಟೇನೆ. ವಿಜೇಂದ್ರ ಅವರು ಆನ್ಸರ್ ಮಾಡಬೇಕು ಒಂದು ಪಕ್ಷದ ಅಧ್ಯಕ್ಷರಾಗಿ, ಅಶೋಕ್ ಅವರು ಒಂದು ವಿರೋಧ ಪಕ್ಷದ ನಾಯಕರಾಗಿ ಆನ್ಸರ್ ಮಾಡಬೇಕು, ನರೇಂದ್ರ ಮೋದಿ ಅವರು ಮಾಡಬೇಕು, ಇದು ಅಮಿತ್ ಶಾ ಅವರು ಆಕ್ಚುಲಿ ಆನ್ಸರ್ ಮಾಡಬೇಕಾಗಿರೋದು ದೇಶದ ಒಂದು ಹೋಮ್ ಮಿನಿಸ್ಟರ್ ಆಗಿ. ಎಲ್ಲಿ ಸರ್ ಯಾರಾದ್ರೂ ಒಬ್ರು ಇಂತಹ ನೀಚ ಕೃತ್ಯಗಳು ನಡೆದಿದೆ? ಎಂತಹ ರಾಕ್ಷಸ ಮನೋಭಾವ ಅದು. ಇಂತಹ ಸೆಕ್ಷುವಲ್ ಸೀರಿಯಲ್ ಅಫೆಂಡರ್ಸ್ ಇದಾರಲ್ಲ, ಇಂಥವರಿಗೆ ಸರಿಯಾದ ಶಿಕ್ಷೆ ಆಗಿಲ್ಲ ಅಂದ್ರೆ ಅಧಿಕಾರದ ದರ್ಪ ತೋರಿಸಿ ಸೆಕ್ಷುವಲ್ ಅಫೆಂಡರ್ಸ್ ಇವರು. ಈಗ ಈ ಹಿಂದೆ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ನೋಡಿದ್ರೆ ಆ ಉಮೇಶ್ ರೆಡ್ಡಿ ಒಬ್ರು ಸೀರಿಯಲ್ ರೇಪಿಸ್ಟ್ ಮತ್ತೆ ಕಿಲ್ಲರ್ ಇದ್ರು. ಅದು ಬಿಟ್ರೆ ಇಂತಹ ಕೃತ್ಯ, ಇಂತಹ ಸೀರಿಯಲ್ ಸಾವಿರಾರು ಹೆಣ್ಮಕ್ಳಿಗೆ ಮೇಲೆ ಈ ರೀತಿ ಆಗಿರೋದು ಇದೇ ಕೇಸ್ ನಾವು ನೋಡ್ತಾ ಇರೋದು. ಬಹಳ ಕರ್ನಾಟಕದ ಜನತೆ ಸ್ವಲ್ಪ ಯೋಚನೆ ಮಾಡಬೇಕಾಗಿರುವಂತಹ ವಿಷಯ. ಕರ್ನಾಟಕದ ಮಹಿಳೆಯರ ಒಂದು ಮರ್ಯಾದೆ ಪ್ರಶ್ನೆ, ಕರ್ನಾಟಕದ ಹೆಣ್ಣು ಮಕ್ಕಳ ಬಗ್ಗೆ ಯಾರು ಕನಸಲ್ಲೂ ಇದನ್ನು ಯೋಚನೆ ಮಾಡಬಾರ್ದು. ಬರೀ ಕರ್ನಾಟಕ ಅಲ್ಲ, ಭಾರತದ ಹೆಣ್ಮಕ್ಳು ಆ ರೀತಿ ಕರ್ನಾಟಕದ ಜನತೆ ಬುದ್ಧಿ ಕಲಿಸಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ ಕರ್ನಾಟಕದ ಜನತೆಯಲ್ಲಿ. ಸರ್, ಆ ಹೆಣ್ಮಕ್ಳು ಯಾರು ಮುಂದೆ ಬರಕ್ಕೂ ಹೆದರ್ಕೋತಾರೆ, ಇವರೆಲ್ಲ ಅಧಿಕಾರ ಇರೋರು. ಆ ಹೆಣ್ಮಕ್ಳಿಗೆ ನಾವು ನೀವೇ ಧ್ವನಿಯಾಗಿರ್ಬೇಕು. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಆ ಬಿಜೆಪಿ ಪ್ರತಿಯೊಂದು ನಾಯಕರನ್ನು ಬಿಡಬೇಡಿ, ಹೋಗಿ ಪ್ರಶ್ನೆ ಮಾಡಿ. ಯಾಕೆಂದ್ರೆ ಲಿಂಗಾಧಾರಿತ ದೌರ್ಜನ್ಯಕ್ಕೆ ಬರೀ ಜಾತಿ ಧರ್ಮ ಇಲ್ಲ ಅಂತ ಮಾತಾಡಿದ್ರೆ ನಾನು, ದೇಶದ ಬೌಂಡ್ರಿಗಳು ಇಲ್ಲ, ರಾಜ್ಯದ ಬೌಂಡ್ರಿ ಇಲ್ಲ, ಭಾಷೆ ಬೌಂಡ್ರಿ ಇಲ್ಲ, ಪ್ರತಿಯೊಂದು ಜಾತಿ, ಪ್ರತಿಯೊಂದು ಧರ್ಮ, ಪ್ರತಿಯೊಂದರಲ್ಲೂ ನಡೆಯುತ್ತೆ ಸರ್. ಇಲ್ಲಿ ಹೆಣ್ಣು ಮಕ್ಕಳ, ನಾವೆಲ್ಲ ಹೆಣ್ಣು ಮಕ್ಕಳು ಸರ್, ಅದರ ರೆಪ್ರೆಸೆಂಟೇಟಿವ್ ಆಗಿ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ಧನ್ಯವಾದಗಳು. ಈಗ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರು ಭವ್ಯ ಅವರು ಮಾತಾಡ್ತಾರೆ. 2 minutes ಬನ್ನಿ ಪ್ಲೀಸ್ ಕಮ್. ಮೇಡಮ್ ಯತ್ರ ನಾರಿಸ್ತು ಪೂಜ್ಯಂತೆ ರಮತೆ ತತ್ರ ದೇವತಃ ಅಂದ್ರೆ ಹೆಣ್ಮಕ್ಳನ್ನ ಎಲ್ಲಿ ಗೌರವಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ. ಹೆಣ್ಮಕ್ಳನ್ನ ಎಲ್ಲಿ ಅಗೌರವದಿಂದ ಕಾಣ್ತಾರೋ ಅಲ್ಲಿ ಅವರು ಮಾಡುವ ಕೆಲಸಗಳೆಲ್ಲ ವ್ಯರ್ಥವಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಊರೆಲ್ಲ ದೇವಸ್ಥಾನ ಸುತ್ತಿ ಈ ತರ ಹೆಣ್ಮಕ್ಳ ಜೊತೆ ವರ್ತನೆಗಳು ಮಾಡಿದ್ರೆ ದೇವರ ಆಶೀರ್ವಾದ ಅಲ್ಲ, ತಂದೆ ತಾಯಿ ಆಶೀರ್ವಾದನೂ ಇರಲ್ಲ, ಹಾಗೆ ಕೂಡ ಜನಗಳ